ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಮಕೂರಿನ ಕೇಂದ್ರ ಬಿಂದುವಾಗಿರುವ ಸಿದ್ಧಗಂಗಾ ಮಠದ ಅಂಗಳದಲ್ಲಿದ್ದೀನಿ. 2026ರ ಜಾತ್ರೆ ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಜಾತ್ರೆ. ಈ ಜಾತ್ರೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ. ರೈತರು, ವ್ಯಾಪಾರಸ್ಥರು, ಖರೀದಿದಾರರು, ಇನ್ನು ಅನೇಕ ವರ್ಗದ ಜನರು ಈ ಜಾತ್ರೆಗೆ ಬರ್ತಾರೆ. ಜಾತ್ರೆಯ ಜೊತೆ ಭಾಗ ಆಗ್ತಾರೆ. ಜಾತ್ರೆಯ ಸಡಗರ ಮತ್ತು ಸಂಭ್ರಮವನ್ನು ಕಣ್ತುಂಬಿಕೊಳ್ತಾರೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ. ಈಗಾಗಲೇ ಸಿದ್ಧಗಂಗಾ ಮಠದ ಜಾತ್ರೆ ಅಂದರೆ ಕರ್ನಾಟಕದ ಮೂಲೆ ಮೂಲೆಗೆ ಹೆಸರುವಾಸಿಯಾಗಿದೆ. ಹಳ್ಳಿಕಾರ್ ಜಾಸ್ತಿ ಬರುತ್ತಿಲ್ಲಿ. ಇನ್ನು ಬೇರೆ ಬೇರೆ ತಳಿ ಕೂಡ ಬರಬಹುದು. ರೈತರು ಜಾಸ್ತಿ ಬರ್ತಾರೆ. ಅವರಿಗೆ ಬೇಕಾಗಿರುವ ಜಾನುವಾರುಗಳನ್ನು ತೊಗೊಂಡು ಹೋಗ್ತಾರೆ. ಯಾಕಂದರೆ ವ್ಯವಸಾಯದ ಬದುಕಿಗೆ ಅವರಿಗೆ ಬೇಕಾಗಿದೆ. ಹಾಗಾಗಿ ಅವರಿಗೆ ಬೇಕು, ಅವರಿಗೆ ಆಯ್ಕೆ ಆಗುವಂತಹ ಜಾನುವಾರುಗಳನ್ನು ಸೆಲೆಕ್ಟ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಯಾಕೆಂದರೆ ಎತ್ತುಗಳು ರೈತರ ಜೀವನಾಡಿ, ರೈತರ ಬೆನ್ನೆಲುಬು. ಹೀಗಾಗಿ ಅವರು ತಮ್ಮ ಆಯ್ಕೆನ ಮಾಡ್ಕೊತಾರೆ. ಸ್ನೇಹಿತರೆ, ಇಂಡಿಯನ್ ಹಳ್ಳಿಕಾರ್ ಚಾನಲ್ ನೋಡಿ. ಸಲ 2 ವಿಡಿಯೋ ಮಾಡಿದ್ದೆ. ಜನ ಎಲ್ಲ ನೋಡಿದ್ದಾರೆ. ತುಂಬ ಸಂತೋಷ ಆಯಿತು. ಧನ್ಯವಾದಗಳೆಲ್ಲರಿಗೂ. ಇದೇ ರೀತಿ ಪ್ರೋತ್ಸಾಹ ನೀಡಿ. ಇಂಥ ಚಾನಲ್ಗಳನ್ನು ನೋಡಬೇಕು. ಇಂಥ ಚಾನಲ್ಗಳನ್ನು ವೈರಲ್ ಮಾಡಬೇಕು. ನೀವು ತುಂಬ ಉಪಯುಕ್ತವಾದ ಚಾನಲ್ಗಳು ಇವೆಲ್ಲ. ತಲಸ್ಪರ್ಶಿಯಾದ, ನಿಖರವಾದ, ಸಹಜವಾದ ಮಾಹಿತಿಯನ್ನು ನೀಡುವಂತಹ ಏಕೈಕ ಚಾನಲ್ ಇಂಡಿಯನ್ ಹಳ್ಳಿಕಾರ್. ವೀಕ್ಷಕರೇ, ಯಾರ್ಯಾರು ಎಲ್ಲಿಂದ ನೋಡ್ತಾ ಇದ್ದೀರಾ, ಯಾವ ರಾಜ್ಯದಿಂದ ನೋಡ್ತಾ ಇದ್ದೀರಾ, ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ, ಯಾವ ಹೊರದೇಶದಿಂದ ನೋಡ್ತಾ ಇದ್ದೀರಾ, ಕಾಮೆಂಟಲ್ಲಿ ನಿಮ್ಮ ಊರನ್ನು ನಮೂದಿಸಿ. ಬನ್ನಿ ಸಂತೆ ಒಳಗೆ ಹೋಗೋಣ. ಏನು ಯಾವಾಗ ಬಂದಿದ್ದೀರಾ? ಈಗ ಬಂದ್ರಾ? ನೋಡ್ರಿ ಸರ್, ದಾವಣಿ ಯಜಮಾನ್ರ ಯಾವೂರು? ವೀರಾಪುರ. ಇಲ್ಲೇ ಮಾಗಡಿನಾ? ಸ್ವಾಮಿಗಳೂರು. ಮಾಗಡಿ ತಾಲೂಕು. ಮಾಗಡಿ ತಾಲೂಕು. ಏನು ತೊಗೊಳಕ್ ಬಂದ್ರಿ? ಏನಿಲ್ಲ, ಬೋರಿ ಹೊಡ್ಕೊಂಡ್ ಬಂದಿದ್ದೀರಾ? ಏನು ಬೆಲೆ ಕಟ್ಟಿದ್ದೀರಾ? 2.25 ಲಕ್ಷ. 2.25 ಲಕ್ಷ. ಸಿಂಗಲ್ಲ? ಎಲ್ಲೈತೆ? ಅಲ್ಲೈತಾ? ಅವೆರಡು ಸೇರಾ? ಹಲ್ಲು? 2 2 ಈಗ ಬಂದರೆ ಯಾವಾಗ ಬಂದ್ರಿ? ಇವಾಗಲೇ. ಪರವಾಗಿಲ್ಲ. ಹಂಗನ್ಬೇಡಿ. ಬೆಲೆ ಏನು ಬೆಲೆ ಕಟ್ಟಿದ್ದೀರಾ ಸರ್ ನೋಡಕ್ಕೆ? 4.80. 4,80,000. ಅಲ್ಲೂ ಅಲ್ಲಿಲ್ಲ ಸರ್. ಅಲ್ಲಿ ಏನು 2 ವರ್ಷದ ಒಳಗಡೆ ಅಂತ ಕಾಣುತ್ತೆ ಅದು? 2 ವರ್ಷದ ಒಳಗಡೆ. 4,80,000. ಚೆನ್ನಾಗಿದ್ದಾವೆ. ಯಾವ ಊರು ಸರ್? ನಮ್ಮದು ಅಲ್ಲಿ ಯಾಗನಹಳ್ಳಿ ತಾಲೂಕು, ಮಾಗಡಿ ತಾಲೂಕು. ಅಲ್ಲಿದ್ದು ಬಂದಲ್ಲಿ. ಈಗ ಬಂದ್ರಿ? ಆಯ್ತು. ಒಳ್ಳೆ ಮೂಮೆಂಟಿಗೆ ಬಂದಿದ್ದೀರಾ. ಮಾಗಡಿ ಯಾವಾಗ? ಯುಗಾದಿ ಹಬ್ಬದ ದಿನನಲ್ವಾ? ಅದು ದೊಡ್ಡ ಜಾತ್ರೆನೇ.
ಗೌಡ್ರೆ